ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ ಜಮೆ ಆಯಿತು. ಹೌದು, ತುಂಬ ಜನ ಕಮೆಂಟ್ ಮಾಡಿದ್ರಿ, ಕೇಳಿದ್ರಿ ಗೃಹಲಕ್ಷ್ಮಿ ಹಣ ಏನು ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಜನರ ಕ್ಯೂರಿಯಾಸಿಟಿ. ಆ್ಯಂಡ್ ಅದ್ರ ಜೊತೆಗೇ ಗೃಹಲಕ್ಷ್ಮಿ ಹಣ ಇಲ್ಲಿ ಏನು ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕು ಹಾಗೆ ಹಿಂಗೆ ಅನ್ನುವಂಥ ರೂಮರ್ಸ್ ಎಲ್ಲ ಸಿಕ್ಕಾಪಟ್ಟೆ ಹರಿದಾಡಿತ್ತು. ಆ್ಯಂಡ್ ಅದ್ರ ಜೊತೆಗೇ ತುಂಬ ಜನ ಕಮೆಂಟ್ ಮಾಡಿದ್ರಿ, ಅಂದರೆ ಏನೋ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಏನಿಲ್ಲ ಗೃಹಲಕ್ಷ್ಮಿ ಹಣ ನೀವು ಹೇಳಿದ್ರಿ ಹಂಗಾಗುತ್ತೆ ಹಿಂಗಾಗುತ್ತೆ, ನಯಾ ಪೈಸೆ ಕೂಡ ಜಮೆ ಆಗ್ತಾ ಇಲ್ಲ, ಎಂತ ಇಲ್ಲ ಇಲ್ಲಿ ನೀವು ಹೇಳ್ತೀರಾ ಗೃಹಲಕ್ಷ್ಮಿ ಹಣ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ. ಇಲ್ಲಿ ಏನು ಕೂಡ ಆಗ್ತಾ ಇಲ್ಲ, ಇಲ್ಲಿ ಒಂದು ನಯ ಪೈಸೆ ಕೂಡ ಬರ್ತಾ ಇಲ್ಲ ಇಲ್ಲಿ ಅನ್ನುವಂಥ ಎಲ್ಲರ ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇತ್ತು. ಅದಕ್ಕೀಗ ಸರ್ಕಾರ ಹೊಸ ಮಾಹಿತಿಯನ್ನು ಕೊಡ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೇ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಏನು ಗುಡ್ ನ್ಯೂಸು, ಏನು ಕತೆ, ಏನು ಅಪ್ಡೇಟು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಏನು ಸದ್ಯದಲ್ಲೇ ಎಲ್ರಿಗೂ ಹಣ ಜಮೆ ಆಗುತ್ತೆ ಅನ್ನುವಂಥ ಒಂದು ಹೊಸ ಮಾಹಿತಿಯನ್ನು ಸರ್ಕಾರ ಕೊಡ್ತಾ ಇದೆ. ಏನು ಹೌದಾ ಇದು ಅಂದರೆ ಈಗ ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅಂದರೆ ಸುಳ್ಳು, ಎಂಥದ್ದು ಇಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, ಎಂಥದ್ದು ಇಲ್ಲ ಅಂತ ನೀವು ಹೇಳ್ತೀರಾ. ಈಗ ಇದು ಯಾಕೆ ಹೇಳ್ತೀರಾ ಅಂತಂದರೆ ಇದು ನಿಮ್ಮ ತಪ್ಪಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕಂತಂದರೆ ಗೃಹಲಕ್ಷ್ಮಿ ಹಣ ನೀವು ಯಾಕೆ ಬರಲ್ಲ ಅಂತ ನೀವು ಹೇಳ್ತೀರಾ ಅಂತಂದರೆ ನಿಮಗೆ ಡೌಟ್ ಇದೆ. ಯಾಕಂತಂದ್ರೆ ನಿಮಗೆ ಡೌಟ್ ಇದೆ, ಹಣ ಬರಲ್ಲ ಸುಳ್ಳು ಅನ್ನುವಂಥ ಡೌಟ್ ಇದೆ. ತಪ್ಪಲ್ಲ, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಯಾಕಂತಂದರೆ ನಿಮ್ಗೆ ಡೌಟ್ ಯಾಕೆ ಬರ್ತಾ ಇದೆ ಅಥವಾ ಯಾಕೆ ಇಲ್ಲಿ ಡೌಟ್ ಆಗ್ತಾ ಇದೆ, ನಿಮಗೆ ಯಾಕೆ ಡೌಟು ಇಲ್ಲಿ ಉದ್ಭವ ಆಗ್ತಾ ಇದೆ ಅಂತಂದರೆ ನೀವು ತಿಳ್ಕೊಂಬಿಟ್ಟಿದ್ದೀರ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ ಇನ್ಮೇಲೆ, ಗೃಹಲಕ್ಷ್ಮಿ ಹಣ ಜಮೆ ಆಗೋದೇ ಇಲ್ಲ ಇನ್ಮೇಲೆ ಅನ್ನುವಂಥದ್ದು ನಿಮ್ಮೆಲ್ಲರ ಒಂದು ಪ್ರಶ್ನೆ. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಗೃಹಲಕ್ಷ್ಮಿ ಹಣ ಎಲ್ರಿಗೂ ಜಮೆ ಆಗ್ತಾ ಇದೆ, ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾನು ನಿಮಗೊಂದಿಷ್ಟು ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದ್ದೆಲ್ಲ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಎಲ್ಲ ಕಂಪ್ಲೀಟ್ಲಿ ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮ್ಗೆ ಹಣ ಜಮೆ ಆಗುವಂಥದ್ದು. ಇದು ಮ್ಯಾಂಡೇಟ್ರಿ. ನಾನು ಆಲ್ರೆಡಿ ತುಂಬ ಜನರಿಗೆ ಹೇಳಿಬಿಟ್ಟಿದ್ದೇನೆ. ಆ್ಯಂಡ್ ಈಗಲೂ ಕೂಡ ಹೇಳ್ತಾ ಇದ್ದೇನೆ, ನಿಮಗೆ ಗೃಹಲಕ್ಷ್ಮಿ ಹಣ ಎಲ್ಲ ಆಗಿಲ್ಲ ಅಂತಂದರೆ ಏನೂ ಕೂಡ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ವಿಚಾರ, ಗೃಹಲಕ್ಷ್ಮಿ ಅಪ್ಡೇಟ್ ಎಲ್ಲ ಕಂಪ್ಲೀಟ್ಲಿ ಆಗಬೇಕು, ಇಲ್ಲಾಂತಂದರೆ ಏನೂ ಕೂಡ ಮಾಡಲಿಕ್ಕಾಗಲ್ಲ. ಹಾಗಾಗಿ ಗೃಹಲಕ್ಷ್ಮಿ ಅಪ್ಡೇಟನ್ನು ಕಂಪ್ಲೀಟ್ಲಿ ಕರೆಕ್ಟಾಗಿ ಡೆಫಿನೆಟ್ಲಿ ಮಾಡ್ಕೊತೀರಾ ಅಂತಂದರೆ ಹಣ ಜಮೆ ಆಗುತ್ತೆ. ಇಲ್ಲಾಂತಂದರೆ ತುಂಬ ಜನ ಹೇಳ್ತಾರೆ ಗೃಹಲಕ್ಷ್ಮಿ ಹಣ ಎಲ್ಲ ದೊಡ್ಡ ವಿಚಾರ ಅಲ್ಲ ಗುರು, ಬಂದುಬಿಡುತ್ತೆ. ಸುಳ್ಳು ಅದೆಲ್ಲ, ಅರ್ಥ ಆಯ್ತಾ? ನೀವು ಅದನ್ನೆಲ್ಲ ಸಲಹೆ ಹಾಕ್ಕೊಂಡು ಹೌದಾ ಅನ್ನುವಂಥದ್ದೆಲ್ಲ ಮಾಡ್ಕೊಳ್ಬೇಡಿ. ಆ್ಯಂಡ್ ಹಣ ಜಮೆ ಎಲ್ರಿಗೂ ಆಗುತ್ತೆ. ಹಾಗಾಗಿ ಒಂದು ವಿಚಾರವನ್ನು ತಿಳ್ಕೊಳ್ಳಿ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಒಂದು ವಿಚಾರ. ಆ್ಯಂಡ್ ಎರಡನೇ ವಿಚಾರ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನೆಲ್ಲ ನಾನು ಹೇಳಿದ್ದೆ, ಮತ್ತೊಮ್ಮೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಅಪ್ಡೇಟ್ ಆಗಿಲ್ಲ, ಈ ಅಪ್ಡೇಟ್ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಅದನ್ನೆಲ್ಲ ಬಿಟ್ಟು ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿ. ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಒಂದಿಷ್ಟು ಜನ ಕೇಳಿದ್ರಿ ಆ ಅಪ್ಡೇಟ್ ಆಗಿಲ್ಲ, ಈ ಅಪ್ಡೇಟ್ ಆಗಿಲ್ಲ ಅಂತ. ಓಕೆ, ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಅಪ್ಡೇಟ್ ಆಗಬೇಕು. ಆದರೆ ಅದ್ರ ಜೊತೆಗೆ ನಾನು ಹೇಳುವಂಥದ್ದು, ನಿಮ್ಮ ಒಂದು ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ನಮ್ಗೆ ಅದು ಆಗಲ್ಲ, ಇದು ಬರಲ್ಲ, ಅದು ಅಪ್ಡೇಟ್ ಆಗಲ್ಲ, ಇದು ಅಪ್ಡೇಟ್ ಆಗಿಲ್ಲ ಅಂತ. ಒಂದು ವಿಚಾರ ಹೇಳ್ತೀನಿ ಕೇಳಿ, ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಏನೇನು ಅಪ್ಡೇಟ್ ಆಗಿದೆ ಅದನ್ನೆಲ್ಲ ಕರೆಕ್ಟಾಗಿ ಅಪ್ಡೇಟನ್ನು ಮಾಡ್ಕೊತಾ ಹೋಗಿ. ಫಸ್ಟ್ ಹೇಳುವಂಥದ್ದು ಏನಂತಂದ್ರೆ ನನ್ನ ಕಡೆಯಿಂದ ನಾನು ಹೇಳುವಂಥದ್ದು ಇಷ್ಟೇ, ಏನಂತಂದರೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನು ಮಾಡಿ, ಎರಡನೇದು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಮೂರನೇದು ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಸಿಂಪಲ್. ಇಷ್ಟು ಕೆಲಸವನ್ನೆಲ್ಲ ಮಾಡ್ತೀರಾ ಅಂತಂದರೆ ಎಂದಾಡು ವಿಚಾರ ಅಲ್ಲ. ಗೃಹಲಕ್ಷ್ಮಿ ಹಣ ಏನು ರಾಕೆಟ್ ಸೈನ್ಸ್ ಏನಲ್ಲ, ಅರ್ಥ ಆಯ್ತಾ? ತುಂಬ ಜನ ಹೇಳ್ತಾರೆ ಭಾರಿ ಕಷ್ಟ ಇದೆ ಹಾಗೆ ಹಿಂಗೆ ಅನ್ನುವಂಥದ್ದು ಏನೂ ಇಲ್ಲ. ನಮ್ಮ ಆಶಾ ಪೇಡ್ಸ್ ಕನ್ನಡ ಚಾನಲ್ಗೆ ಒಂದು ಬಾರಿ ವಿಸಿಟ್ ಮಾಡಿ ಆ್ಯಂಡ್ ನೋಡಿ ನಾವು ಏನು ವೀಡಿಯೋ ಮಾಡ್ತೀವಿ, ಏನು ಕತೆ, ಅದ್ರ ಬಗ್ಗೆನೇ ಕಂಪ್ಲೀಟಾಗಿ ದಿನ ವೀಡಿಯೋ ಹಾಕ್ತೀನಿ. ದಿನಕ್ಕೊಂದು 5 ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗಾಗಿ 5 ರಿಂದ 6 ವಿಡಿಯೋ ಇನ್ನು ಕಂಪ್ಲೀಟ್ಲಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಇದು 100% ನಾನು ಮಾಡ್ತಾ ಇರುವಂಥ ಪ್ರಾಮಿಸ್. ನಮಗೆ 100% 5 ವಿಡಿಯೋ 6 ವಿಡಿಯೋ, ಕೆಲವು ಬಾರಿ 10 ವಿಡಿಯೋ ಹೋದರೂ ಹೋಗ್ಬೋದು. ಆರಾಮ್ಸೆ ನೋಡಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಆರಾಮ್ಸೆ ನೋಡಿ, ಕೂತ್ಕೊಂಡು ನೋಡಿ, ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ನಾನು ಅದಕ್ಕೆ ಹೇಳುವಂಥದ್ದು. ತುಂಬ ಜನ ಮಿಸ್ ಮಾಡಿಬಿಡ್ತಾರೆ, ಏನಾಗಲ್ಲ, ಎಂತ ಇಲ್ಲ ಇದು ಅಂತ. ಆ ರೀತಿ ನೀವು ಥಿಂಕ್ ಮಾಡಿಬಿಡ್ತೀರಾ, ಅದು ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ರತಿಯೊಂದು ಅಮೌಂಟನ್ನು ಕೂಡ ಎಲ್ಲರೂ ಕೂಡ ಪಡ್ಕೊಳ್ಳಿ. ನೀವು ಎಷ್ಟು ಕೆಲಸ ಮಾಡ್ತೀರಾ ಅದರಷ್ಟೇ ನಿಮಗೆ ಫಲ ಸಿಗುತ್ತೆ ಲೈಫಲ್ಲಿ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಎಲ್ಲರೂ ಕೂಡ ಕರೆಕ್ಟಾಗಿ ಕೆಲಸ ಮಾಡಿ. ನೀವೇನು ಹಣ ಪಡ್ಕೊಳ್ಬೇಕಾ? ಪಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾ? ಮಾಡಿ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕಾ? ಮಾಡಿ. ಅರ್ಥ ಆಯ್ತಾ? ಥಿಂಕ್ ಮಾಡಬೇಕಷ್ಟೇ. ಫಸ್ಟ್ ಆಫ್ ಆಲ್ ನಮಗೆ ಹಣ ಬಂದಿಲ್ವಾ, ನಾವು ಏನು ಮಾಡಬೇಕು ಅದನ್ನು ನಾವು ಕಲಿಬೇಕು. ಈಗ ನಮ್ಗೆ ಹಣ ಬಂದಿಲ್ಲ ಅಂತಂದ ತಕ್ಷಣ ಅಯ್ಯೋ ನಮ್ಗೆ ಹಣ ಬಂದೇ ಇಲ್ಲ, ಅದು ಹಂಗೆ ಮಾಡ್ತಾ ಕೂತ್ಕೊಂಡ್ರೆ ಏನೂ ಕೆಲಸ ಆಗಲ್ಲ. ಆ್ಯಕ್ಷನ್ ಇರಬೇಕು ಯಾವತ್ತೂ ಕೂಡ. ಆ್ಯಕ್ಷನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಲ್ಲ, ಆ್ಯಕ್ಷನ್ ಅನ್ನುವಂಥ ತುಂಬ ಇಂಪಾರ್ಟೆಂಟ್. ಏನು ಆ್ಯಕ್ಷನ್ ಅಂತ ನೀವು ಕೇಳ್ತೀರಾ? ಆ್ಯಕ್ಷನ್ ಅಂತಂದ್ರೆ ನೀವು ಕೆಲಸ ಮಾಡಬೇಕು ಅದ್ರ ಮೇಲೆ.
ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಬಂದಿಲ್ಲ, ಹೋಯ್ತು, ಏನು ಪ್ರಯೋಜನ ಇಲ್ಲ. ಹಣ ಬರಲ್ಲ, ಹಣ ಬಂದಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇದೆ? ನಾನು ಅದೇ ಹೇಳುವಂಥದ್ದು. ಅದ್ರ ಮೇಲೆ ಆ್ಯಕ್ಷನ್ ಮಾಡಿ, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನಾವೇನೋ ಕೆಲಸ ಮಾಡ್ತೀವಿ ಅಂತಂದ್ರೆ ಅದ್ರ ಮೇಲೆ ಆ್ಯಕ್ಷನ್ ಮಾಡ್ಬೇಕು. ಆ್ಯಕ್ಷನ್ ತೊಗೊಳ್ಬೇಕಂತಂದರೆ ನೀವು ಅದ್ರ ಮೇಲೆ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದಾಗ ಮಾತ್ರ ನಿಮ್ಗೆ ಸಕ್ಸಸ್ ಸಿಗುವಂಥದ್ದು. ಅರ್ಥ ಆಯ್ತಾ? ನಿಮ್ಗೇನೋ ಈಗ ಹಣ ಬರಬೇಕು, ಈ ಒಂದು ಯೋಜನೆಯಿಂದ ಹಣ ಬರಬೇಕು, ಓಕೆ ಸರಿ, ತಪ್ಪಲ್ಲ. ಈಗ ಈ ಒಂದು ಯೋಜನೆಯಿಂದ ಹಣ ಬರಬೇಕು, ಓಕೆ ಸರಿ, ಅದೇನು ತಪ್ಪು ಅಂದಡ ವಿಚಾರ ಅಲ್ಲ. ಸಿಂಪಲಾಗಿ ಯೋಚನೆ ಮಾಡಿ ನಾನು ಏನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿಬಿಟ್ಟು ಕೆಲಸ ಮಾಡಿ ಅಷ್ಟೇ. ಕರೆಕ್ಟ್? ನಾನು ಹೇಳ್ತಾ ಇರೋವಂಥದ್ದು ಕರೆಕ್ಟ್ ನಿಮ್ಗೆ ಅನಿಸ್ತಾ ಇದೆ ಕರೆಕ್ಟಾಗಿ? ನಾನು ಅದೇ ಹೇಳುವಂಥ ತುಂಬ ಜನ ಪ್ರಾಬ್ಲಮನ್ನು ಮಾಡ್ತೀರಿ ಇದೆ, ಅಯ್ಯೋ ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಬರೋದು ಇಲ್ಲ ಅಂತ ಈ ರೀತಿ ಥಿಂಕ್ ಮಾಡ್ತೀರಾ. ಅದು ತಪ್ಪು, ದೊಡ್ಡ ತಪ್ಪು. ನಾನು ಅದಕ್ಕೆ ಹೇಳುವಂಥದ್ದು, ನೀವೇನೋ ಕೆಲಸ ಮಾಡ್ತೀರಾ ಅಂದ್ರೆ ಪರ್ಫೆಕ್ಟಾಗಿ ಕೆಲಸ ಮಾಡಿ, ಕರೆಕ್ಟಾಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ. ನಾನೇನು ಮಾಡ್ತಾಯಿದ್ದೀನಿ, ನಾನೇನು ತಪ್ಪು ಮಾಡ್ತಾಯಿದ್ದೀನಿ, ನಾನೇನು ಕರೆಕ್ಟ್ ಮಾಡ್ತಾಯಿದ್ದೀನಿ, ನಾನು ಇಲ್ಲೇನೋ ಪ್ರಾಬ್ಲಮ್ ಮಾಡ್ತಾಯಿದ್ದೀನ, ನಾನು ಇಲ್ಲೇನೋ ತಪ್ಪು ಮಾಡ್ತಾ ಇರಬಹುದಾ ಅನ್ನುವಂಥದ್ದನ್ನು ಥಿಂಕ್ ಮಾಡಿ. ಆವಾಗ ನೀವು ಸಕ್ಸಸ್ ಆಗ್ತೀರ ಲೈಫಲ್ಲಿ. ನಾನು ಅದೇ ಹೇಳುವಂಥದ್ದು, ಫಸ್ಟ್ಲಿ ನೀವು ಏನೋ ಒಂದು ಅಪ್ಡೇಟ್ಗಳನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಅಪ್ಡೇಟ್ಗಳು ಏನಾದರೂ ತಪ್ಪಾಗಿದ್ದರೆ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟನ್ನೆಲ್ಲ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಏನು ದೊಡ್ಡ ವಿಚಾರ ಇಲ್ಲ. ಅಯ್ಯೋ ನಮಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಅದು ಆಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ಎಂಥದ್ದು ಇಲ್ಲ. ಆರಾಮ್ಸೆ ಒಂದು ಒಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಅಂದರೆ ಅವ್ರಿಗೆ ಹಣ ಜಮೆ ಆಗಲ್ಲ, ಇವ್ರಿಗೆ ಜಮೆ ಆಗಲ್ಲ ಅಂತಲ್ಲ, ಎಲ್ರಿಗೂ ಹಣ ಜಮೆ ಆಗುತ್ತೆ, ಎಲ್ರಿಗೂ ಒಳ್ಳೆಯದು.